ನನ್ನ ಗರ್ಲ್ ಫ್ರೆಂಡ್ ಡೇಟ್ ಮಾಡಿ ಇಲ್ಲಿ ಬಂದಿದ್ದು. ನಿಮ್ಮ ಫೇವರೇಟ್ ಶ್ರವಣ್ ಬ್ರೋ ಎಂಚ ಉಳ್ಳಾರ ಯಾನ್ ಎಡ್ಡೆ ಉಳ್ಳ ರೆಗ್ಯುಲರ್ ನಿನ್ ವಿಡಿಯೋಸ್ ನೋಡ್ತಿರ್ತೇನೆ. ಇದು ಫೆರಾರಿ ಬ್ರೋ ಸಕ್ಕ. ಬನ್ನಿ ಬ್ರೋ ಇಲ್ಲಿ ಚಡ್ಡಿ ಬಾಯ್ ಚಡ್ಡಿ ಹಾಕೊಂಡ್ ಕೂತ್ಕೊಂಡು ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತಿನ ವ್ಲಾಗು ತಮಿಳಲ್ಲಿ ನೋಡಿರ್ತೀರಾ. ನಾವು ಇವತ್ತು ಮಂಗಳೂರು ಹೋಗ್ತಿದ್ದೀವಿ. ನಾನು, ಶ್ರವಣ್ ಬ್ರೋ, ಸಮೀರ್ ಬ್ರೋ ಮತ್ತು ಸಂಜಯ್ ಹೋಗ್ತಿದ್ದೀವಿ. ಸೊ ಅದಕ್ಕೆ ಇವಾಗ ನಾವು ಜಸ್ಟು ಶ್ರವಣ್ ಬ್ರೋ ಮನೆಗೆ ಬಂದ್ವಿ. ಟೈಮ್ ಅಲ್ಲಿ 12 o'clock ಆಗಿದೆ. ಬೆಳಗಿನ ಜಾವ 4 ಗಂಟೆಗೆ ಬೆಂಗಳೂರು ಬಿಡ್ಬೇಕು ನಾವು ಮಂಗಳೂರು ಹೋಗೋದಕ್ಕೆ. ಇವಾಗ ಶ್ರವಣ್ ಬ್ರೋಗೆ ನಾನು ಗಿಫ್ಟ್ ಕೊಡೋದು ಮರ್ತೋಗ್ಬಿಟ್ಟಿದೆ. ಶ್ರವಣ್ ಬ್ರೋ ಗಿಫ್ಟ್ ಕೊಡ್ತಾ ಇದ್ದೀನಿ. ಸೊ ಗಿಫ್ಟನ್ನು ತೊಗೊಂಡಿದ್ದೀನಿ. ಇಷ್ಟು ನೋಡಿ, ಟೈಮ್ ಅಲ್ಲೇ 12 o'clock ಆಗಿದೆ. ಆದರೂ ಹಂಗೆ ಇದೆ ಸ್ಕೈಯೆಲ್ಲ ಬ್ಲಿಕ್ ಆಗಿದೆ. ಬನ್ನಿ ಹೋಗ್ಬಿಟ್ಟು ಶ್ರವಣ್ ಬ್ರೋ ಗಿಫ್ಟ್ ಕೊಟ್ಟು ಬರೋಣ. ರೈಸ್ ಆ್ಯಪಲ್ ತಿಂತಾಯಿದ್ದೀನಿ 12 o'clockಗೆ. ಹೊಟ್ಟೆ ತುಂಬ ಹಸಿತಾ ಉಂಟು ಅದಕ್ಕೆ. ರೈಸ್ ನನ್ನ ಗಿಫ್ಟು ಶ್ರವಣ್ ಬ್ರೋಗೆ ಬರ್ಡೇಗೆ. ಬ್ರೋ ಹ್ಯಾಪಿ ಬರ್ಡೇ ಬ್ರೋ, ಬಿಲೇಟೆಡ್. ಗೆಸ್ಟ್ ಮಾಡಿ ಬ್ರೋ. ಇಟ್ಟಿಂಗ್ ಅದರಲ್ಲಿ ನಮಗೂ ಗೊತ್ತು, ನಿಮಗೂ ಗೊತ್ತು ಅಂತ ಬ್ಲಾಗಲ್ಲಿ ಹೇಳ್ಬಿಡಿ ಬ್ರೋ. ಲೈಟ್ಸ್ ಆನ್ ಮಾಡಿ. ಹಿಂಗೆಲ್ಲ ಪ್ಯಾಕಿಂಗ್ ಇರುತ್ತಾ? ಶೂ ಕೊಟ್ಟಿದ್ದಾರೆ ಸ್ನೇಹಿತರೆ. ರೇರ್ ಬಿಟ್ಟಿದ್ದು. ನಾನು ರೇರ್ ಬಿಟ್ಟಿದ್ದು ಶಾಪಿಂಗ್ ಮಾಡ್ತೇನೆ ಅಂತ ಗೊತ್ತಿದೆ ಇವರಿಗೆ ಅಲ್ಲ. ತಗಡ್ದಾ ತುಂಬಾ ಚೆನ್ನಾಗಿದೆ. ವರುಣಿಗೆ ನನ್ನ ಸೈಜ್ ಏನಂತ ಗೊತ್ತಿರತ್ತೆ ಅಲ್ಲ ವರುಣ್? ಯಾಕಂದ್ರೆ ಶ್ರವಣ್ ಬ್ರೋ ಶೂ ನಾವಿಬ್ರು ಒಂದೇ ಸೈಜ್. ಶೂಸ್ ಸೈಜ್ ಒಂದೇ, ಅದಕ್ಕೆ ಗೊತ್ತಿರುತ್ತೆ ನನಗೆ. ಬಟ್ ಆ ಒಂದು ಶೂಸಲ್ಲಿ ಸ್ಟಾರ್ಟ್ಅಪ್ ಮಾಡ್ಬೋದು ಗೈಸ್. ಒಂದು ಶೂಸ್ ಅಂಗಡಿ ಇಡ್ಬೋದು ಅಲ್ವಾ? ಸೈಜ್ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗುತ್ತೆ ಪರ್ಫೆಕ್ಟ್. ಹಿಂಗೆ ಸ್ನೇಹಿತರೆ ಪರ್ಫೆಕ್ಟಾಗಿ ತೊಗೊಂಬಂದಿದ್ದೀನಿ ಶೂನ. ನಾನು ಸಾಕ್ಸ್ ಹಾಕಿ ರೆಡಿ ಇದ್ದೆ ನೋಡಿ. ನಿಂಗೆ ಬರೋಣ ಈ ಥರ ಎಷ್ಟು ಫಾಸ್ಟು. ನೈಸ್ ಔಟ್ಫಿಟ್ ಬ್ರೋ. ಚಡ್ಡಿಗೆ ಫಾರ್ಮರ್ಸ್ ಚಡ್ಡಿಗೆ ಔಟ್ಫಿಟ್ ಚೆನ್ನಾಗಿದೆ ಬ್ರೋ. ಶೂ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಬ್ರೋ. ನಮ್ಮ ಶ್ರವಣ್ ಬ್ರೋಗೆ ಯಾರೋ ಅನ್ನೋನ್ ಪರ್ಸನ್ನು ಇಷ್ಟು ಗಿಫ್ಟ್ ಕಳಿಸಿದ್ದಾರೆ. ಅದರಲ್ಲಿ ಶ್ರವಣ್ ಬ್ರೋಗ್ ಒಂದು 7 ಗಿಫ್ಟ್ ಕಳಿಸಿದ್ದಾರೆ, ನನಗೊಂದು ಗಿಫ್ಟ್ ಕಳಿಸಿದ್ದಾರೆ, ಮತ್ತೆ ಸಮೀರ್ ಬ್ರೋಗ್ ಒಂದು ಗಿಫ್ಟ್ ಕಳಿಸಿದ್ದಾರೆ. ಸೊ ಅದೇನು ಗಿಫ್ಟ್ ಅಂತ ಬನ್ನಿ ನೋಡೋಣ. ಇದು ಸ್ಯಾಮ್ ಬ್ರೋಗ್ ಕೊಟ್ಟಿರೋ ಗಿಫ್ಟು. ಇದು ನಿಮ್ಗೆ ಕೊಟ್ಟಿರೋದು. ಇದು ಟು ವರುಣ್ ವಿತ್ ಲವ್. ಟು ವರುಣ್ ವಿತ್ ಲವ್. ಹೇಳಿ ಬ್ರೋ. ಅಲ್ಲ ಫ್ಯಾನ್ ಹಾಕ್ಬೋದಾ ನಿಮ್ದು ಬ್ಲಾಗಿಗೂ? ಹೇಳಿ ಬ್ರೋ. ಇದು ಓಪನ್ ಮಾಡೋಣ ಇವಾಗ. ಬೆಳ್ಕೊಳ್ಳಿ ಪ್ರಾಣ. ಅದನ್ನು ನೀವು ಅಮ್ಮಗೆ ಇರುತ್ತೆ. ಸ್ನೇಹಿತರೇ, ಫಸ್ಟ್ ಟೈಮ್ ನನಗೆ ಯಾರೋ ಗಿಫ್ಟ್ ಕೊಟ್ಟಿರೋದು ಅನ್ನೋನ್ ಬ್ರೋ. ಗೊತ್ತಿದ್ದಾರೆ ನನಗೆ ಗಿಫ್ಟ್ಗಳು ಕೊಟ್ಟಿದ್ದಾರೆ ಎಲ್ಲರೂ. ನಂಗೆ ಯಾರು ಅನ್ನೋನ್ ಸಬ್ಸ್ಕ್ರೈಬರ್ಸ್ ಕೊಟ್ಟಿರೋದು ಇದೆ ಫಸ್ಟ್ ಟೈಮು. ಅದು ಶ್ರವಣ್ ಬ್ರೋ ಕೊಟ್ಟಿದ್ದಾರೆ. ಕೊಟ್ಬಿಡಿ ನಮಗೆ ಅಂತ. ಆಗಿಲ್ಲ ಅವ್ರಿಗೆ ನಿಮ್ಮ ಅಡ್ರೆಸ್ ಗೊತ್ತಿರ್ಲಿಕ್ಕಿಲ್ಲ. ನನಗೇನು ಬರ್ದಿರಪ್ಪ, ನನಗೆ ಮೋಸ್ಟ್ಲಿ ಗಿಫ್ಟ್ ಇರಬೇಕು. ಹಂಗೆ ಮಾಡಬೇಡಿ ಪ್ಲೀಸ್. ಸ್ಯಾರಿ ವಾವ್ ಚೆನ್ನಾಗಿದೆ. ಪಿಂಕ್ ಸಾರಿ ಕೊಟ್ಟಿದ್ದಾರೆ ನಾವು. ಪಿಂಕ್ ಸ್ಯಾರಿ ದಸರಾಗೆ ಮೋಸ್ಟ್ಲಿ ಕೊಟ್ಟಿರ್ಬೋದು. ದಸರಾಗೆ ಅಲ್ವಾ? ಇದು ಕೀ ಚೈನ್ ಕೊಟ್ಟಿದ್ದಾರೆ ಪಕ್ಕ. ಹೇಳಿದೆ ಕಿಶನ್ ಒಳಗಡೆ ಯಾರಿರ್ತಾರೆ ಅಂತ. ಕುಶಾನಿ ಇರ್ತಾರೆ. ಹೌದಾ? ನನ್ನ ಪ್ರಕಾರ ಕುಶಾನಿ ಇರ್ತಾರೆ. ನೀವೇ ಇರ್ತೀರಾ? ನೀವು ಇರ್ತೀರಾ? ನೀವು ಇಬ್ಬರು ಫೋಟೋ ಇರ್ಬೋದು. ನೆವರ್ ನೋ. ಕುಶಾನಿ ಮೋಸ್ಟ್ಲಿ ಕುಶಾನಿ ಇರ್ತಾರೆ. ನನ್ನ ಪ್ರಕಾರ ಕುಶಾನಿ ಇರ್ತಾಳೆ ಅಂತ. ನನ್ನ ಪ್ರಕಾರ ನೀವು ಇರ್ತೀರಾ. ನಾನೇ ಏನ್ ಬ್ರೋ ಅದು ಬಿಗ್ ಮಸಲ್. ಏನ್ ಬ್ರೋ ಅದು ಬಲ್ಕ್ ಆಗ್ಬಿಟ್ಟಿದ್ರು ಫುಲ್ಲು. ಅವಾಗ ಬಲ್ಕಲ್ಲಿ ಇದ್ದೆ. ಕ್ರೇಜಿ ಬ್ರೋ. ನೈಸ್ ಫಿಸಿಕ್. ಮತ್ತೆ ವಾಪಸ್ ಬನ್ನಿ ಈ ಫಿಸಿಕ್ಗೆ. ಬರ್ತೀನಿ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಯಾರು ಈ ಸೀರೆ ಕೊಟ್ಟಿದ್ದೀರಾ ನಮ್ಮ ಸಬ್ಸ್ಕ್ರೈಬರ್ಸು, ಥ್ಯಾಂಕ್ ಯು ಸೊ ಮಚ್. ಇನ್ನು ಅಮ್ಮಂಗೆ ಕಳಿಸ್ತೀನಿ. ಅಮ್ಮಂಗೆ ಈ ಸೀರೆ ಹಾಕ್ಸ್ಬಿಟ್ಟು ಆ ಒನ್ ಡೇ ಪೂರ್ತಿ ಒಂದು ವ್ಲಾಗ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಸಮೀರ್ ಶ್ರವಣ್ ಬ್ರೋ ಕೊಟ್ಟಿರೋ ಗಿಫ್ಟ್ ಓಪನ್ ಮಾಡ್ತಿದ್ದಾರೆ. ನೋಡಿ ಏನಿದೆ ಅಂತ. ಬ್ರೋ ಗೈಸ್ ನೋಡಿ ಹೆಂಗಿದೆ ಬುರ್ಜ್ ಖಲೀಫಾ. ಎಸ್ ನೆಕ್ಸ್ಟ್ ನಾನು ಈ ಥರ ಬಾಡಿ ಮಾಡಬೇಕು, ನಾನು ಮತ್ತೆ ಸಮೀರ್ ಬ್ರೋ. ದಿಸ್ ಇಸ್ ಅವರ್ ಗೋಲ್ ಬ್ರೋ. ಯು ಹ್ಯಾವ್ ಟು ರೀಚ್ ದಿಸ್. ಫೋಟೋ ತೆಗಿಬೇಕು. ಬ್ರೋ ಬುರ್ಜ್ ಖಲೀಫಾ ನಮ್ಮ ಫೋಟೋ ಬರ್ಬೇಕು ಬ್ರೋ ಈ ಥರ. ಗೈಸ್ ಇವಾಗ ಸ್ವಲ್ಪ ನಿದ್ದೆ ಮಾಡೋಣ ಬನ್ನಿ. ನಿದ್ದೆ ಮಾಡಿ ಆಲೇ ಟೈಮ್ 12:30 ಆಯ್ತು. ನಿದ್ದೆ ಮಾಡಬೇಕು ಬ್ರೋ. ತೂತ್ ಮಾಡ್ತಿದ್ರಲ್ಲ ಬ್ರೋ. ಏನ್ ಬ್ರೋ ಅದು? ಗೈಸ್ ನಿದ್ದೆ ಮಾಡಬೇಕು. 12:30 ಆಯಿತು. ನಿದ್ದೆ ಮಾಡಿ ಬೆಳಿಗ್ಗೆ ಸಿಗ್ತೀವಿ. ಗೈಸ್ ಎಲ್ಲರೂ ಗುಡ್ ಮಾರ್ನಿಂಗ್.
ಈಗ ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿದ್ದೀವಿ. ಇವಾಗ ಹೊರಡೋ ಸಮಯ ಮಂಗಳೂರಿಗೆ. ಗುಡ್ ಮಾರ್ನಿಂಗ್ ಬ್ರೋ. ಇವರು ವ್ಲಾಗ್ ಎಡಿಟ್ ಮಾಡ್ತಾರೆ, ಡೈಲಿ ಬ್ಲಾಗರ್ಸ್ ಕಥೆನೇ ಹೆಂಗೆ ಗೈಸ್. ಪಾಪ ವ್ಲಾಗ್ ಎಡಿಟ್ ಮಾಡ್ತಾವ್ರೆ. ಶ್ರವಮ್ ಏನು ಮಾಡ್ತಿದ್ದಾರೆ? ಶ್ರವಮ್ ಬ್ರೋ ಬನ್ನಿ ಬ್ರೋ. ಎಷ್ಟೊತ್ತು ಬ್ರೋ ಕಾಯೋದು ನಿಮಗೆ? ಬನ್ನಿ ಬ್ರೋ ಹೋಗೋಣ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಗರ್ಲ್ ಫ್ರೆಂಡ್ನ ರೆಡಿ ಮಾಡಿಸ್ಬೋದು ಬೇಗ, ಆದರೆ ಬಾಯ್ ಫ್ರೆಂಡ್ನ ರೆಡಿ ಮಾಡ್ಸೋಕ್ಕಾಗಲ್ಲ ಬೇಗ. ಎಲ್ಲಿ ಬ್ರೋ ನಾನೇ ಫಸ್ಟ್ ಎದ್ದು ರೆಡಿ ಆಗಿರೋದು, ಮೋಸ ಮಾಡ್ತೀರಾ ನನಗೆ? ಸೊ ಗೈಸ್ ನಾನೇ ಕಾರ್ ಓಡಿಸ್ತಿದ್ದೀನಿ. ಯಾಕೆಂದರೆ ಕೂತ್ಕೊಂಡ್ರೆ ಇಲ್ಲಿ ಕೂತ್ಕೋಬೇಕು, ಇಲ್ಲಂದ್ರೆ ನಾನು ಇಲ್ಲಿ ಕೂತ್ಕೋಬೇಕು. ಹಿಂದೆ ಕೂತ್ಕೊಂಡ್ರೆ ನನ್ನ ಕೈಲಿ ಆಗಲ್ಲ, ಅದಕ್ಕೆ ನಾನೇ ಕಾರ್ ಓಡಿಸ್ಬಿಡ್ತೀನಿ. ಅವಾಗ ಮುಂದೆ ಕೂತ್ಕೊಬೋದು ಆರಾಮಾಗಿ. ಸೊ ಬನ್ನಿ ಹೋಗೋಣ. ದಿಸ್ ಇಸ್ ಅವರ್ ಗೋಲ್. ನಮ್ಮ ಫ್ರೆಂಡ್ಸ್ ಹಿಂಗೆ ಬರಬೇಕು, ಫೆರಾರಿ, ಆಡಿ. ಸೊ ನಾವು 3 ಜನ ಆ ಥರ ಒಂದು ಕಾರ್ ತೊಗೊಬೇಕು ಬ್ರೋ. ಒಂದಿನ ವಿ ವಿಲ್ ಬ್ರೋ. ನೋಡಿ ಆ ಥರ ಫ್ರೆಂಡ್ ನೋಡಿ ಅದು ಮಾತಾಡ್ಕೊಂಡು ಹೋಗ್ತೀವ್ರ ಅವರು. ಗಾಡ್, ಇದು ಫೆರಾರಿ ಬ್ರೋ, ಸಕ್ಕತ್ತಾಗಿ ಕಾಣಿಸಿ ನೋಡೋದಕ್ಕೆ ಬ್ರೋ. ವಿ ಹ್ಯಾವ್ ಟು ಟೇಕ್ ಇಟ್ ಬ್ರೋ, ವಿ ಹ್ಯಾವ್ ಟು ಟೇಕ್ ಇಟ್. ಗೈಸ್ ಸಮೀರ್ ಬ್ರೋ ಆರಾಮಾಗಿ ಮಲ್ಕೊಂಬಿಟ್ಟು ಹಿಂದೆಗಡೆ ನಾನು ಹೋಟ್ಲಲ್ಲಿ. ಸೊ ಬನ್ನಿ ಒಳ್ಳೆ ಟಿಫನ್ ಮಾಡಿಕೊಂಡು ಇವಾಗ ಒಳ್ಳೆ ಮೂವಿ ಕಾಯ್ಸ್. ಕಾರ್ ನೋಡಿ, ಫೆರಾರಿ, ಆಡಿ. ನಾನು ನೋಡಿದ್ರೆ ನಾವು ತೊಗೊಬೇಕು ಅಂತ ಅನ್ಸುತ್ತೆ. ಪೋರ್ಷೆ ಎಲ್ಲ ನೋಡೋಣ, ಅದು ಒಂದು ಟೈಮ್ ಬರುತ್ತೆ. ಇಡ್ಲಿ ತಿಂತಾ ಇದೀವಿ. ನಮ್ಮ ಶ್ರಾವಂಬ್ರ ತಿರುಗಿಸ್ತಲ್ಲ ಖಾಲಿ ಮಾಡ್ಬೇಕು ಹಾಕ್ಬಿಡೋರು ಇಡ್ಲಿನ. ಹೆಂಗ್ ಬ್ರೋ ಇದು ಫಾಸ್ಟು? ಅಷ್ಟು ಆಗ್ತಿತ್ತು ಒಂದು ಇಡ್ಲಿ. ಸಮೀರ್ ಬ್ರೋ ಇನ್ನೂ ತಿಂತಾನೆ ಅವ್ರೆ. ತಿನ್ನಿ ಬ್ರೋ ಬೇಗ. ಫೋನ್ ಬಿಡಿ ಬ್ರೋ. ಬರೋ ಯಾವಾಗಲೂ ಫೋನ್ ಯೂಸ್ ಮಾಡ್ತೀರಲ್ಲ ಬ್ರೋ, ನಿಮಗೆ ಬೇಜಾರಾಗಲ್ವಾ? ಈಗ ಜಸ್ಟ್ ಸಕಲೇಶ್ಪುರ ರೀಚ್ ಆಗಿದ್ದೀವಿ. ನಮ್ಮ ಸಂಜೆ ಅವ್ರ ಗಾಡಿ ಓಡಿಸಿದ್ದಾರೆ. ಡಮಾಲ್ ಡೊಮಿಲ್ ಅಂದ್ಕೊಂಡು ಓಡಿಸಿದ್ದಾರೆ. ಇಲ್ಲಿ ನೋಡ್ರೆ ಸಮೀರ್ ಬ್ರೋ ಅವಾಗಿಂದ ನಿದ್ದೆ ಹೊಡಿತಾನೆ ಅವರು. ಶ್ರಾಮ್ ಬ್ರೋನ್ ಆಗಲೇ ಒಂದು ರೌಂಡ್ ಶೇಪ್ ಹೋಗಿದ್ದಾರೆ. ನಾವಿಬ್ಬರು ಒಂದು ಒಳ್ಳೆ ಟಾಕ್ಸ್ ಮಾತಾಡ್ಕೊಂಡು ಹೋಗ್ತಿದ್ದೀವಿ. ಜೀವನದ ಬಗ್ಗೆ ಒಂದು ಟಾಕ್ಸ್ ಮಾತಾಡ್ಕೊಂಡು ಹೋಗ್ತಿದ್ದೀವಿ. ಎಷ್ಟು ಸುಖ. ಸೊ ಇವಾಗ ರೀಚ್ ಆಗಿ ನಿಮ್ಗೆ ಸಿಗ್ತೀನಿ, ಓಕೆನಾ? ಬಾಯ್. ಹಾಯ್, ರೆಗ್ಯುಲರ್ ನಿನ್ ವಿಡಿಯೋಸ್ ನೋಡ್ತಿರ್ತೇನೆ. ಥ್ಯಾಂಕ್ ಯು. ನಿನ್ನ ಹೆಸರೇನು? ಅಲ್ಲಿ ಸಕಲೇಶ್ವರಂ ಇಂದ ಫಾಲೋ ಮಾಡ್ತಿರೋದು ನಾನು. ಸಾತ್ವಿಕ್ ಸಕಲೇಶ್ವರ ಆ ಕಡೆ ರೈಟ್ ಸೈಡ್ ನಿಂತಿದ್ರಿ ಅಲ್ವಾ? ಥ್ಯಾಂಕ್ ಯು. ಸ್ನೇಹಿತರೆ, ಈ ಗಾಡಿ 60 ಲಕ್ಷ. ಎಷ್ಟು ಬ್ರೋ? ಎಷ್ಟು ಕಾರ್? ಎಷ್ಟು ಅಂದಾಜ್ ಮೇಲೆ ಹೇಳಿ ಹೋಗ್ಲಿ. 60-70 ಅರೌಂಡ್ 70 ಅಂತ ಬ್ರೋ. 70,000ಕ್ಕೆ 70 ಲಕ್ಷ ಬ್ರೋ. ಸರಿ, 70 ಲಕ್ಷಕ್ಕೆ ಒಂದೊಂದು ಲಕ್ಷ ಕೊಟ್ಟು ಒಂದು ಆಟೋ, 3 ಲಕ್ಷ ಆಟೋ. ಎಷ್ಟು ಆಟೋ ಬಂದಿರೋದು? ಏನೊಂದು ಒಂದು 20 ಆಟೋ ಬಂದಿರೋದು. 15 ಆಟೋ ಅವ್ರು ಇಟ್ಕೊಂಡು ಎಷ್ಟು ಬಿಸ್ನೆಸ್ ಮಾಡ್ಬೋದಿತ್ತು ಅಲ್ವಾ? ಅದ್ರ ಬದಲು ಆಲ್ಟೋ ಕಾರ್ ತಗೋಬೋದಿತ್ತು. ಸಾಕಾಗಿರೋದು. ಎಸಿ ತಗೊಳ್ಳಿದಾರೆ ಪಾಪ, ಸಿಂಪಿ ಬಿಡಿ ಬ್ರೋ. ಅವನಿಗೆ ಗಿಲ್ಟ್ ಫೀಲ್. ವಿಚ್ ಕಲರ್ ಇಸ್ ಯುವರ್ ಮರ್ಸಿಡೀಸ್ ಅಂದ್ರೆ ಏನ್ ಹೇಳೋದು ನಾವು? ಸೊ ಗೈಸ್ ಬಂದ್ವಿ, ಇನ್ನೇನು ರೀಚ್ ಆಗ್ತೀವಿ. ಆಪಲ್ ತಿಂತಿದ್ದೀವಿ, ಹೊಟ್ಟೆ ಹಸಿ ಅಂತ. ಡಯಟ್ ಸ್ಟಾರ್ಟ್ ಮಾಡಿದ್ವಿ ಮತ್ತೆ. ಏನ್ ಬ್ರೋ? ಸ್ಟ್ರಿಕ್ಟ್ ಡಯಟ್ ಮಾಡಿದ್ವಿ. ಬನ್ನಿ ಹೋಗೋಣ. ಗೈಸ್ ಈಗ ಜಸ್ಟ್ ಮಂಗಳೂರು ರೀಚ್ ಆದ್ವಿ. ಇದು ಮಂಗಳೂರಿನ ಫಸ್ಟ್ ಮಾಲ್ ಅಂತ. ಇದು ಭಾರತ್ ಮಾಲ್ ಫಸ್ಟ್ ಮಾಲ್. ಇವಾಗ ಭಾರತ್ ಮಾಲ್. ಇದು ಬ್ರೋ, ಇಲ್ಲಿ ನಿಂಗೆ ಫಾರಿನ್ ಐಟಮ್ಸ್ ಎಲ್ಲ ನಮ್ಗೆ ಸಿಗ್ಬೇಕು ಅಂದ್ರೆ, ಈಗ ನಾವು ಚಿಕ್ಕದಿರುವಾಗ ನಮ್ಗೆ ದೊಡ್ಡ ಜಾಗ ಜಾಲಿ ಮಾಡ್ಬೇಕಂದ್ರೆ ಇದು ಜಾಗ ಸಾಯಿಬಿನ್ ಕಾಂಪ್ಲೆಕ್ಸ್ ಅಂತ. ಇದಾ? ಬಸ್ ಹಿಂದೆ ಇದೆ. ಸಾಯಿಬಿನ್ ಕಾಂಪ್ಲೆಕ್ಸ್ ಐಟಮ್ಸ್ ಎಲ್ಲ ಸಿಕ್ತು ಇದರಲ್ಲಿ. ರಷ್ಯನ್ ನೋಡ್ರಿ ಹೆಂಗೈತೆ, ನೋಡ್ರಿ ಜೀಪ್ ನೋಡ್ರಿ ಹೆಂಗೈತೆ. ಮಂಗಳೂರು ಜೀಪ್ ನೋಡ್ರಿ. ನಮ್ಮೆಲ್ಲ ಶ್ರವಮ್ ಬ್ರೋ ಬಾಯ್ಸ್ ಎಲ್ಲ ಬಂದಿದ್ದಾರೆ ಗೈಸ್ ಇವಾಗ. ನಿಮ್ಮ ಫೇವ್ರೆಟ್ ಹಾಯ್ ಹೌ ಆರ್ ಯು? ಗಾಯ್ಸ್ ಏನೋ ಊಟ ಚೆನ್ನಾಗಿರ್ತ ಕರ್ಕೊಂಡ್ಬಂದ್ರು, ಊಟನ ಕೊಡ್ತಿಲ್ಲ ಗಾಯ್ಸ್. ಮಂಗ್ಳೂರ್ ಬಂದು ಊಟ ಕೊಡ್ತಿರಲ್ಲ ಬ್ರೋ. ಶೇಡ್ಸ್ ಎಲ್ಲಿಂದ ಬಂತು? ಬಿಸ್ತಲ್ವಾ? ಬಿಸ್ತಲ್ವಾ ಅದಕ್ಕೆ ಸೂಪರ್. ಏನ್ ಬ್ರೋ ಇದು ಮಾಲ್? ಇದು ಫೇಮಸ್ ಮಾಲ್. ಸಿಟಿ ಸೆಂಟರ್. ಫಸ್ಟ್ ನನ್ನ ಗರ್ಲ್ ಫ್ರೆಂಡ್ ಡೇಟ್ ಮಾಡಿ ಇಲ್ಲೇ ಬಂದಿದ್ದು. ವಾವ್ ಸೂಪರ್. 11th ಅಲ್ಲಿ
11th ಅಲ್ಲಿ ನಮ್ಮ ಫಸ್ಟ್ ಗರ್ಲ್ ಫ್ರೆಂಡ್ ಕೆಲಸಗಳು ಮಾಡ್ತಿದ್ರಾ? ಆಯ್ತಾ ಸ್ನೇಹಿತರೆ. ಆಗ ನಮ್ಗೆ ಅಂದ್ರೆ ಮನೆಯವರಿಗೆಲ್ಲ ಗೊತ್ತಾಗಬಾರ್ದು ಯಾರಿಗೆ ಸಹ. ಕದ್ದು ಬರುದು, ಥಿಯೇಟ್ರಿಗೆ ಹೋಗೋದು, ಮೂವಿ ನೋಡೋದು, ಬಂದು ಫುಡ್ ಕೋರ್ಟ್ ಅಲ್ಲಿ ಊಟ ಮಾಡಿ ಹೋಗೋದು. ದುಡ್ಡು ಸೇರ್ಲಿಲ್ಲ. ನಿಮ್ಮ ಸ್ನೇಹಿತರು ನೋಡಿ ಹಿಂಗೆಲ್ಲ ಮಾಡಿದಾರೆ ಅವಾಗ ಸ್ನೇಹಿತರೆ, ನೀವು ಲವ್ ಮಾಡಿಲ್ವಾ? ನೀವು ಲವ್ ಮಾಡಿ ಎಷ್ಟನೇ ಕ್ಲಾಸಲ್ಲಿ ಫಸ್ಟ್ ಲವ್ ಮಾಡಿದ್ದು? ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಲವ್. ನಿಮ್ದು? ನಮ್ದು 8th ಸ್ಟ್ಯಾಂಡರ್ಡ್. ಹೌದಾ? ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಕ್ರಶ್. ಅದು ನಂಗೂ ಕ್ರಶ್ ಆಗಿದಪ್ಪ. ಒನ್ ಸೈಡ್ ಲವ್. ಈಗ ಮಾಲ್ಗೆ ಬಂದಿವಿ, ಬನ್ನಿ ಮಾಲ್ ಹೆಂಗಿದೆ ಅಂತ. ಮಂಗ್ಳೂರು ಮಾಲ್ ಬ್ರೋ. ಸಾಕಲ್ಲ ಬಾಡಿ ಮಾಡಿದ್ರೆ? ಬಾಡಿ ಮಾಡಿದ್ರೆ ಸಾಕು. ಅಲ್ಲ ಬ್ರೋ, ಕೈ ಇಲ್ದ್ರೇ ಅಷ್ಟು ಮಾಡೋಣ. ಇನ್ನು ಕೈ ಇದ್ದು ಮಾಡೋಕ್ಕಾಗಲ್ವಾ? ಮಾಡಲ್ಲ. ಆದಷ್ಟು ಬೇಗ ಇಬ್ರು ಟ್ರಾನ್ಸ್ಫಾರ್ಮ್ ಆಗ್ತೀವಿ. ಆಗಿ ದುಬೈಗೆ ಹೋಗಿ, ದುಬೈ ಅಲ್ಲ, ಥೈಲ್ಯಾಂಡ್ ಹೋಗಿ ಒಳ್ಳೆ ನಮ್ಮ ಫೋಟೋನ ಅಪ್ಲೋಡ್ ಮಾಡ್ತೀವಿ. ಎಸ್. ಬನ್ನಿ, ಊಟ ಎಲ್ಲ ಮುಗೀತು. ಇವಾಗ ರೂಮ್ ಹೋಗೋಣ, ಮಲ್ಕೊಳಕ್ ಬ್ರೋ. ಇದು ಎಂಟ್ರೆನ್ಸು. ಹಿಂಗೇ ಬಂದಿದೆ ಅಷ್ಟನ್ನ. ಇದೆಲ್ಲ ಹಾಲ್ ಥರ ಇದೆ. ಇದು ಹಾಲು ಟಿ ವಿ ಕೊಟ್ಟಿದ್ದಾರೆ ಡೀಸೆಂಟಾಗಿ. ಸೊ 2 ಸೋಫಾ ಕೊಟ್ಟಿದ್ದಾರೆ. ಆಮೇಲೆ ಹಿಂಗೆ ಬಂದರೆ ಸಾರಿ ಎಲ್ಲ ಗಲೀಜಾಗಿದೆ ಸ್ನೇಹಿತರೆ, ಬೇಜಾರು ಮಾಡ್ಕೊಂಡು ಹೋಗ್ಬಿಡಿ. ಇಲ್ಲೊಂದು ಟಿ ವಿ ಕೊಟ್ಟಿದ್ದಾರೆ. ಹೌದು ಗೈಸ್, ಇಲ್ಲೊಂದು ಟಿ ವಿ ಕೊಟ್ಟಿದ್ದಾರೆ, ಅಲ್ಲೊಂದು ಟಿ ವಿ ಕೊಟ್ಟಿದ್ದಾರೆ, 2 ಟಿ ವಿ. ಆಮೇಲೆ ಇಲ್ಲಿ ಔಟ್ ಸೈಡ್ ವ್ಯೂ ನೋಡ್ರೆ ಸಿಕ್ಕಾಬಿಡ ಚೆನ್ನಾಗಿದೆ. ನಾವು ಚಡ್ಡಿ ಹಾಕೊಂಡು ಕೂತ್ಕೊಂಡು ನಾನು ಇವರು ಸ್ಕ್ರೀನ್ ತೆಗೆದ್ವಿ, ಏನಾದ್ರು ಒಳ್ಳೆ ಸೂಟ್ ರೂಮ್ ಅಂತ ಹೇಳಿದ್ರು. ತೆಗೆದ್ ನೋಡಿದ್ರೆ ಅಲ್ಲಿ ಚಡ್ಡಿ ಹಾಕೊಂಡು ಕೂತ್ಕೊಳ್ಳೋದು ಯಾರೋ ಜಾಕಿ ಚಡ್ಡಿ ಹಾಕೊಂಡು. ಇದು ಬೆಡ್ ಕೂಡ ತುಂಬಾ ಡೀಸೆಂಟ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಿಂಗೆ ಬಂದ್ರೆ ಇದು ಡ್ರೆಸ್ಸಿಂಗ್ ಏರಿಯಾ, ಆರಾಮಾಗಿ ಡ್ರೆಸ್ಸಿಂಗ್ ಮಾಡ್ಕೊಬೋದು. ಸೊ ವಾಶ್ರೂಮ್ ಅಲ್ಲಿ ನಮ್ಮ ಫ್ರೆಂಡ್ ಎಲ್ಲ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಸೊ ಇದು ಹಿಂಗಿದೆ 5 ಸ್ಟಾರ್ ರೂಮು. ಸೊ ನಾವು ಇವಾಗ ಆಚೆ ಹೋಗ್ತಿದ್ವಿ. ಎಲ್ಲಿ ಹೋಗ್ತಿದ್ವಿ ಅಂತ ಶ್ರಾವಣ್ ಹೇಳ್ತಾರೆ ನಮಗೆ. ಬಿಡು, ನಾವು ಇವಾಗ ಎಲ್ಲಿ ಹೋಗ್ತಿದ್ವಿ ನೋಡಕ್ಕೆ. ಪಕ್ಕನಾ? ಹೇಗೆ ನಂಗೆ ಗೊತ್ತಿಲ್ಲ. ಹುಲಿ ಸ್ಟೆಪ್ ಅವನಿಗೆ ಹಾಕಿ ಬ್ರೋ. ನಿಖಿಲ್ ಹುಲಿ ಸ್ಟೆಪ್. ಹುಲಿ ವೇಷ ಹೇಗೆ ಹೇಳಿ, ನಾನು ಸಾಕ್ತೇನೆ. ಹುಲಿ ಸ್ಟೆಪ್. ಈಗ ಜಸ್ಟ್ ರೆಡಿ ಆಗಿ ಆಚೆ ಬಂದಿದ್ದೀವಿ ಬಾಯ್ಸ್ ಎಲ್ಲ. ಆಚೆ ಹೋಗ್ತಾ ಇದೀವಿ. ನನ್ನ ಹೇರ್ ಸ್ಟೈಲ್ ನೋಡಿ, ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಂದ ಜುಟ್ಟೆಲ್ಲ ಹಾಕೊಂಡಿದ್ದೀನಿ. ಶರ್ಟ್ ಬೇರೆ ಹೊಸ ಶರ್ಟು. ಹಿಂಗೆ ಕಮೆಂಟ್ ಮಾಡಿ ಹೇಳಿ. ಸೊ ಬನ್ನಿ ಹೋಗೋಣ ಇವಾಗ. ಲೆಟ್ಸ್ ಗೋ ಆ್ಯಂಡ್ ಸಿ ಹುಲಿ ಡ್ಯಾನ್ಸ್. ಓಕೆನಾ? ಬನ್ನಿ. ಹುಲಿ ಡ್ಯಾನ್ಸ್ ಹಿಂಗೆ ಆಡೋದು. ಆಡಿ ಬ್ರೋ. ಮಂಗಳೂರು ಲೈಟಿಂಗ್ ನೋಡಿ ಗಾಯ್ಸ್. ಮೈಸೂರು ನೋಡಿರ್ತೀರ ನೀವು. ಸಾರಿ, ಎಲ್ಲರೂ ಬ್ಲಾಗ್ಗಳು ಮೈಸೂರು ಲೈಟಿಂಗ್ ನೋಡಿರ್ತೀರಾ, ದಸರಾ ನೋಡಿರ್ತೀರಾ. ಸೊ ನಾವು ನಮ್ಮ ಬ್ಲಾಗಲ್ಲಿ ನಿಮಗೆ ಮಂಗಳೂರು ದಸರಾ ತೋರಿಸ್ತೀವಿ. ಬನ್ನಿ, ಮಂಗಳೂರು ದಸರಾ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಎಸ್, ಜನ ಸಾಗರ ಮಂಗಳೂರಲ್ಲಿ. ಇವತ್ತು ಎಲ್ಲರೂ ಆಚೆನವ್ರೆ, ಯಾಕಂದ್ರೆ ಇವತ್ತು ಹುಲಿ ಡ್ಯಾನ್ಸ್ ಎಲ್ಲ ಆಡ್ತಾರಂತೆ. ಸಮೀರ್ ಬ್ರೋ ಬೇರೆ ಕಾರು ಫುಲ್ಲು ಆರಿಸ್ತಿದ್ದಾರೆ. ಬನ್ನಿ ನೋಡೋಣ ಹೆಂಗಿದೆ ಅಂತ. ಎಂಚ ಉಳ್ಳಾರ ಶ್ರವಣ್ ಬ್ರೋ, ಎಂಚ ಉಳ್ಳಾರ? ഞാൻ എഡ്ഡേ ഉള്ള ഇരിച്ചുള്ള ನಾವು ಚಲೋ ಉಳ್ಳಾರ. ಸೌಖ್ಯ ನಾ ಸೌಖ್ಯ ಉಳ್ಳಾರ. ಕುಡ್ಲ ಎಂಚ ಉಂಡು. ಕುಡ್ಲ ನೋಡಕ್ ಹೋಗ್ತಾ ಇದೀನಿ. ಅದಕ್ಕೆ ಇತ್ತೆ ತೂಕ ನಮ್ಮ ಕುಡ್ಲ ಇತ್ತ ತೂಕ ನಮ್ಮ ಕುಡ್ಲನ ಪೋಯಿ ಮಸ್ತ್ ಜನ ಉಂಡಾರ. ಉಳ್ಳೇರಿ ಮಸ್ತ್ ಜನ ಉಳ್ಳಾರ. ಲೆಟ್ಸ್ ಎಂಜಾಯ್. ಸ್ನೇಹಿತರೆ, ಫೇಸ್ ಆಲ್ಮೋಸ್ಟ್ ತಿಂತಿದ್ದೀವಿ. ಡಯಟು ಲೋ ಕ್ಯಾಲರೀಸ್ ಇದು. ಮೈನಸ್ ಇದ್ರೆ ಕ್ಯಾಲರೀಸ್ ಜಾಸ್ತಿ, ಮೈನಸ್ ಇಲ್ಲ ಅಂದ್ರೆ ಕ್ಯಾಲರೀಸ್. ವೆಜಿಟೇಬಲ್ ಚೆನ್ನಾಗಿದೆ ಮಂಗಳೂರು ಶಾವರ್ಮ. ಸೊ ಗೈಸ್, ಇವಾಗ ಸ್ವಲ್ಪ ಹೊಟ್ಟೆ ಸ್ವಲ್ಪ ತುಂಬಿಸ್ಕೊಂಡು ಇವಾಗ ಹುಲಿ ಡ್ಯಾನ್ಸ್ ಇಲ್ಲಿ ನಡೀತಿದೆ. ಇನ್ನು 10 ನಿಮಿಷ ಅಷ್ಟೇ ಅಲ್ಲಿರೋದು ಹುಲಿ ಡ್ಯಾನ್ಸು. ಅದಾದಮೇಲೆ ಅದು ಹುಲಿ ಡ್ಯಾನ್ಸ್ ಆ ಕಡೆ ಎಲ್ಲೋ ಬೇರೆ ಕಡೆ ಹೊರಟೋಗುತ್ತಂತೆ. ಸೊ ಬನ್ನಿ ಹೋಗೋಣ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಹುಲಿ ಡ್ಯಾನ್ಸ್ ನೋಡ್ತಿರೋದು, ಅದು ಮಂಗಳೂರಲ್ಲಿ. ಲೈಟಿಂಗ್ ಸಕಲ ಮಾಡಿದೆ ಗೈಸ್, ಫುಲ್ ಲೈಟಿಂಗ್ಸು ಚೆನ್ನಾಗಿದೆ. ಇಲ್ಲಿ ಆಲೆ ಡ್ಯಾನ್ಸ್ ಶುರು ಆಯ್ತು ಡ್ಯಾನ್ಸು. ಕಮಾನ್, ಅಲ್ಲಿ ಮಾಡೋ ಡ್ಯಾನ್ಸ್ ಅಲ್ಲಿ. ಕಮಾನ್, ಅಲ್ಲೊಂದು ಹುಲಿ, ಇಲ್ಲೊಂದು ಹುಲಿ. ಹೋಗ್ಬಿಡು, ಸೇಮ್ ಹುಲಿ ಥರ ಇದೆ ಕೂದಲು ಒಂದು. ಗೈಸ್ ನೋಡಿ, ಹುಲಿ ನೋಡಿ ಎಷ್ಟು ಹುಲಿ ಬಿಡೋದು. ಹಾಯ್ ಅವರೇ ಮೇನ್ ಹುಲಿ. ಜನ ನೋಡೋಕ್ಕೆ. ಮಳೆ ಬೇರೆ ಬರ್ತೀವಿ. ಇಲ್ಲಿ ಬಿಟ್ಟು ಹಾಕಿ ಬ್ರೋ, ಅಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ಫುಲ್ ಬಿಲ್ಡಿಂಗ್ ನಿಂತು ನೋಡ್ತಾವ್ರೆ.
ಮುಂದೆ ಬಿಟ್ಟಿದ್ದಾರೆ. ಹೇಗಿತ್ತು ಸೂಪರ್ ಬಾಯಿಂದ ಎಷ್ಟು ನೋಡಿ. ನೈಸ್ ನೈಸ್ ನೈಸ್. ಮಳೆ ಜೋರ ಆಯಿತು. ಹುಲಿ ಡ್ಯಾನ್ಸ್ ಮಾಡಿ ಸಾಕಾಗಿತ್ತು. ಇದು ಬರೀ ಚಿಕ್ಕದಂತೆ, ಇನ್ನು ಮುಂದೆ ಏನು ದೊಡ್ಡದಾಗಿ ಮಾಡ್ತಾರಂತೆ. ಸೊ ಬನ್ನಿ ಅಲ್ಗೋಣ, ಅಲ್ಲೋಗ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ. ಬ್ರೋ ಎಂತ ಗೌಜಿಯಾ? ಗೌಜಿ ಎಲ್ಲ ಗೌಜಿ ಗಮ್ಮತ್ತು ಬ್ರೋ. ಗೌಜಿ ಬ್ರೋ ಫುಲ್ ಗೌಜಿ. ಖುಷಿ ಆಯ್ತು, ಸಾಕಾಗಿತ್ತು. ಇದು ಇನ್ನೂ ಚಿಕ್ಕದಂತೆ, ಇನ್ನು ದೊಡ್ಡ ದೊಡ್ಡ ಬೇರೆ ಕಡೆ ಇದೆ. ಕುದ್ರೋಳಿಗೆ ಹೋಗ್ತಿದ್ದೆ. ಕುದ್ರಲ್ಲಿ ಹೋಗ್ತಿದ್ವಿ ಮಳೆಯಲ್ಲಿ. ಸೊ ಗೈಸ್ ಮಳೆಯಲ್ಲಿ ನಾವು ಆಕ್ಚುಲಿ ನಾನು ಜಾಸ್ತಿ ನೆನೆಯಲ್ಲ. ಸೊ ಇವತ್ತು ನೆನಿತೀನಿ ಯಾಕಂದ್ರೆ ಗೊತ್ತಿಲ್ಲ, ಯಾಕಂದ್ರೆ ಹುಲಿ ಅಲ್ವಾ, ಪವರ್ ಇತ್ತು. ವಿಡಿಯೋ ನಾ ಚೆನ್ನಾಗಿತ್ತು ಅಂತ. ಸೊ ಬನ್ನಿ ಬೇರೆ ಕಡೆ ಹೋಗೋಣ, ಹೋಗ್ಬಿಟ್ಟು ಗಮ್ಮತ್ ಮಾಡೋಣ. ಸೊ ಗೈಸ್ ನಾವು ಇವಾಗ ಭಾರತ್ ಮಾಲ್ ಇದ್ದೀವಿ. ಸೊ ಇವಾಗ ನಾವು ಬೇರೆ ಕಡೆ ಹೋಗ್ಬೇಕು. ನೋಡಿ ಇಲ್ಲಿ ಇದು 3,000 ತೆಗಿರಿ ಬ್ರೋ, ಇದು ತೆಗಿರಿ ಅದು. ಸೊ ಗೈಸ್ ಈ ಹಾರ ಬಂದ್ಬಿಟ್ಟು 3,500ನಾ? ಸೊ ಗೈಸ್ ಈ ಹಾರ ಬಂದ್ಬಿಟ್ಟು 3,500 ಒಳಗಿರೋದು ಕಾಸು. ಆದರೆ ಇದ್ರ ಬೆಲೆ ಬಂದ್ಬಿಟ್ಟು 5,000. ಸೊ 5,000 ರುಪೀಸ್ ಅಂತೆ. 7,000 ರೂಪಾಯಿ ಲಾಭ ಮಾಡೋರಿಗೆ. ಅಂದರೆ ನಾವು ಇದರ ಒಂದು ಬಿಸ್ನೆಸ್ ಮಾಡ್ಬೋದಲ್ವಾ, ಚೆನ್ನಾಗಿರುತ್ತೆ. ರಿಯಲ್ ನೋಟ್ಸ್ ಅಪ್ಪ. ಅಲ್ಲಿ ಕಲ್ಕು. ಹಾಯ್ ಹಾಯ್ ಹಾಯ್. ಬ್ಯಾಟ್ಮನ್ ಅವ್ರು ಬ್ಯಾಟ್ಮನ್. ಇಲ್ಲಿ ನೋಡಿ ದಸರಾ, ಮಂಗಳೂರು ದಸರಾ ಎಷ್ಟು ಕ್ರೌಡ್ ಇದೆ ಅಂತ. ಅಲ್ಲಿಂದ ಫುಲ್ ಕ್ರೌಡು, ಅಲ್ಲಿಂದ ನಂಗೆ ಚಿಕ್ಕ ವಯಸ್ಸು ಜ್ಞಾಪನ. ಚಿಕ್ಕ ವಯಸ್ಸು ಅಂದರೆ ನಾನು ಒಂದು 3 ಇಯರ್ಸ್ ಇದ್ದಾಗ ನಮ್ಮ ಊರಲ್ಲಿ ಮಾಡ್ತಿದ್ರು, ಊರ ಹಬ್ಬ ಈ ಥರ. ಅವಾಗ ದಸರಾ ಟೈಮಲ್ಲಿ ಈ ಥರ ಎಲ್ಲ ಪ್ರಸೇಷನ್ ಮಾಡ್ತಿದ್ರು, 9 ದೇವಿಗಳೆಲ್ಲ ಬರ್ತಿದ್ರು. ಸೊ ನಂಗೆ ಇವಾಗ ಅದೆಲ್ಲ ಜ್ಞಾಪನ ಬರ್ತಿದೆ. ನೀವು ಫಸ್ಟ್ ಟೈಮ್ ಬಂದಿದ್ದೀರಾ? ಯಾವಾಗ ನಮ್ಮೂರೆಲ್ಲ ಮಾಡ್ತಾರೆ ಈ ಥರ ಹಬ್ಬ. ನಿಮ್ಮೂರಲ್ಲಿ ಮಾಡ್ತಾರಾ? ಯಾವ ನಿಮ್ಮ ಬಾಗಲಕೋಟೆ
ಸೊ ಗಾಯ್ಸ್ ಸಮೀರ್ ಬ್ರೋದು ಬಾಗಲಕೋಟೆ ಅಂತೆ. ನೆಕ್ಸ್ಟ್ ಬಾಗಲಕೋಟೆ ಮೀಟಪ್ ಮಾಡೋಣ. ನೋಡಿ ಹೆಂಗಿದೆ. ಮೇನ್ ಲಾಸ್ಟ್ ಒನ್ ಗಾಯ್ಸ್, ಇದು ಲಾಸ್ಟ್ ಒನ್ ಸಾಗಿದೆ ನೋಡಿ. ಚೆನ್ನಾಗಿದೆ, ಚೆನ್ನಾಗಿ ರಷ್ಯನ್ ಅವ್ರು ರೆಡಿ ಬ್ರೋ. ನಾನ್ ರೆಡಿ. ಹಾಂ ಅವ್ರು ರೆಡಿ. ನಾ ಕೇಳಿ ಕೇಳ ವಿಲ್ ಮ್ಯಾರಿ ಅಂತ ಕೇಳ್ತೀನಿ. ಇರಿ ಆಯ್ತು, ಸ್ಯಾಮ್ ಕೇಳ್ತೀನಿ. ಸ್ಯಾಮ್ ಕೇಳ್ತೀನಿ, ಇವಾಗ ಮದುವೆ ಆಗ್ತಾರೆ ಅವರು ಅಂತ ಕೇಳ. ಇರಿ ವಿಲ್ ಮ್ಯಾರಿ ಹಿಮ್. ಸೋ ಕ್ಯೂಟ್ ಬ್ರೋ. ನಾನು ಅವಳ ಮದುವೆ ಆದ್ರೆ ಬಡ್ಡಿ ಮಕ್ಳು ಇವರೇ ಲೈನ್ ನಿಂತಿರ್ತಾರೆ. ನಾನು ಅವಳ ಮದುವೆ ಆಗಲ್ಲ ನೋಡಿ, ಇವರೆಲ್ಲ ಲೈನ್ ನಿಂತಿರ್ತಾರೆ. ನಾನು ಊಟಕ್ಕೋಗಲ್ಲ ಮತ್ತೆ ಬ್ರೋ. ಫ್ಯಾನ್ಸ್ ನೋಡಿ ಗಾಯ್ಸ್, ಫ್ಯಾನ್ಸು. ಗಾಯ್ಸ್ ಈಗ ಜಸ್ಟ್ ರೂಮಿಗೆ ಬಂದ್ವಿ. ಫುಲ್ ದಸರಾ ಹಬ್ಬ ನೆಕ್ಸ್ಟ್ ಲೆವೆಲಾಗೆ ಇತ್ತು ನೋಡಿ. ಖುಷಿ ಆಯಿತು ನಮಗೆ. ಬೆಚ್ಚ ಆಗಿಲ್ಲ. ಬೆಚ್ಚ ಅಂದರೆ ಏನು ಬ್ರೋ? ಇಲ್ಲ ಬೆಚ್ಚ ಆಗಿಲ್ಲ, ಗಮ್ಮತ್ತಾಯಿತು, ಚೆನ್ನಾಗಿತ್ತು ಬ್ರೋ. ನಿಮ್ಗೇನು ಅನಿಸ್ತು ಬ್ರೋ? ತಗೊಳಾಯ್ತು, ಡಿಫ್ರೆಂಟ್ ಆಗಿತ್ತು ಗೈಸ್. ಏನೋ ಅಷ್ಟು ಕಲ್ತು ಅಷ್ಟು ನೋಡಿದ್ವಿ. ತುಂಬ ಜನ ಗುರ್ತಿಡಿದ್ರು, ತುಂಬ ಖುಷಿ ಆಯಿತು. ವಿಡಿಯೋ ಮಾಡೋಕ್ಕಾಗಲ್ಲ ಎಷ್ಟೋ ಕಡೆ ವರುಣ್ ಬ್ರೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಅಂದರೆ ಹೇಳಿ ಬರೋ ಅವರು ಬರ್ಲಿ. ಓಕೆ, ಇವಾಗ ಊಟ ಮಾಡಬೇಕು. ಸ್ವಿಗ್ಗಿನ ಆರ್ಡರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇಲ್ಲಿ 11:30ಗೆಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. ಅದಕ್ಕೆ ಇವಾಗ ಸ್ವಿಗ್ಗಿಲಿ ಆರ್ಡರ್ ಮಾಡ್ಕೊಂಡು ತಿಂತೀವಿ. ತಿಂದು ಮಲ್ಕೊಂಡು ಬೆಳಗ್ಗೆ ಸಿಗ್ತೀನಿ. ಓಕೆನಾ? ಗುಡ್ ಮಾರ್ನಿಂಗ್ ಎಲ್ರಿಗೂ. ಈಗ ಜಸ್ಟ್ ಎದ್ದೆ. ಸೊ ಓಕೆ, ಇವಾಗ ಜಾಸ್ತಿ ಆಗ್ಬಿಟ್ಟಿಲ್ಲ, ಮರ್ತೋಗ್ಬಿಟ್ಟು ಅಂದರೆ ನಿದ್ದೆ ಜಾಸ್ತಿ ಅಂದ್ಕೊಂಡು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇವಾಗ ಎದ್ದು ಇವಾಗ ಕೊರಗಜ ನಿಮ್ಗೆ ಗೊತ್ತೇ ಕೊರಗಜ ಟೆಂಪಲ್ಲು? ಗೊತ್ತು, ಸುಮ್ಮನೆ ಕೇಳಿದೆ. ಎದಕ್ಕೆ ನಿಮ್ಮ ಬಾಡಿ ತೋರಿಸ್ಲಾ? ರಿವೀಲಿಂಗ್ ಸ್ಯಾಮ್ ಬಾಡಿ. ಬನ್ನಿ ಬ್ರೋ, ಇಲ್ಲಿ ಚಡ್ಡಿ ಬಾಯ್. ಬರ್ರಿ ಚಡ್ಡಿ ಬಾಯ್, ಡ್ಯಾನ್ಸ್ ಮಾಡಿ ಬ್ರೋ. ಒಂದು ಡಿಸೆಂಬರ್ವರೆಗೂ ವೇಟ್ ಮಾಡಿ. ಸೊ ಡಿಸೆಂಬರ್ಗೆ ವೆಯ್ಟ್ ಮಾಡಬೇಕು ಅಂತೆ. ಸೊ ಜಿಮ್ ಬೇರೆ ಹೋಗ್ಬೇಕಿತ್ತು ಇವತ್ತಿಲ್ಲಿ. ಮ್ಯಾಂಗ್ಳೂರ್ ಬಿಗ್ಗೆಸ್ಟ್ ಜಿಮ್ಮು ಹೋಗ್ಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗ್ತಿಲ್ಲ. ಡೈರೆಕ್ಟ್ ಬೆಂಗಳೂರು ಹೋಗ್ತೀವಿ. ಇವಾಗ ಹೋಗಿ ಕೊರಗಜ ಟೆಂಪಲ್ಗೆ ಹೋಗಿ ಕೈ ಮುಗ್ಕೊಂಡು ದೇವ್ರಿಗೆ ವಿಲ್ ಲೀವ್ ಟು ಬ್ಯಾಂಗ್ಳೂರ್. ಸೊ ಬನ್ನಿ ಇವಾಗ ಫ್ರೆಶ್ ಅಪ್ ಆಗಿ ಹೊರಡೋಣ. ಅಲ್ಲಿ ನೋಡಿ, ಇಲ್ಲಿ ಹುಡುಗಿರು ಹಾಕೊಂತಾರ ಅವಾಗಿದ್ದ. ಬನ್ನಿ ಹೋಗೋಣ ಬ್ರಾ. ಸರಿ ಬ್ರಾ, ಆಯ್ತು. ಚಕ್ಕೋಟ್ ಹಾಕಿದ್ದೀವಿ. 5 ಸ್ಟಾರ್ ಹೋಟ್ಲಿಗೆ ಬಾಯ್ ಅಂತ ಹೇಳೋಣ. ಬನ್ನಿ ಒಳ್ಳೆ ಊಟ ಮಾಡಿ ಟೆಂಪಲ್ಗೆ ಹೋಗೋಣ. ಫುಲ್ ಬ್ಯಾಡ್ ಟೈಮ್ಗಳು ತುಂಬ ಹೊಡಿತಿತ್ತು ನನಗೆ. ಅದಕ್ಕೆ ನಾವು ಟೆಂಪಲ್ಗೆ ಹೋಗಿ ಕೊರಗಜ ಟೆಂಪಲ್ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ. ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬೆನ್ನು ಹೊರಡೋಣ. ನಮ್ಮ ಫ್ರೆಂಡ್ಸ್ ಕಡೆ ಕೂತ್ಕೋತೀನಿ ಅಂದ್ಬಿಟ್ಟು ಸಮೀಪ್ ಬ್ರೋ ಅಲ್ಲೇ ಹೋಗಿ ಕೂತ್ಕೊಂಡ್ಬಿಟ್ರೆ ನೋಡಿ ಫ್ರೆಂಡ್ಸ್. ಎಷ್ಟು ಸ್ವಾರ್ಥಿ ಬ್ರೋ. ಬನ್ನಿ ಬ್ರೋ, ಯಾಕೆ ಬ್ರೋ ಹಿಂದೆ ಬನ್ನಿ ಬ್ರೋ. ಯಾಕೆ ಮುಂದೆ ಮುಚ್ಕೊಂಡಿದ್ದೀರಾ? ಹಾಂ ಅದೇನೇ ಬ್ರೋ ನೀವು ನನ್ನ ಹತ್ರ ಹೇಳೋದು ಮುಂದೆ 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 ಅಂತ. ಯಾಕೆ ಯಾವಾಗಲೂ ನೀವು ಮುಂದೆ ಹೋಗ್ಬೇಕು? ಏನೇ ಕೇಳಿ ಬ್ರೋ. 15 ನಿಮಿಷ ಹಿಂದೆ ಹೋಗ್ಬೇಕು. ಬನ್ನಿ ಗೈಸ್ ಇವತ್ತು ಈ ಸಲ. ಹ್ಞೂ ಬ್ರೋ, ಹೌದು. ನನ್ನ ಆಯ್ತು. ಈಗ ನೀವು ವ್ಲಾಗ್ ಮಾಡ್ತಿದ್ದೀರಾ, ನೀವು ಹೋಗ್ಬೇಕಾದ್ರೆ ನನಗೆ ಬಿಡ್ಬೇಕು. ಹಾಂ ಸರಿ ಆಯಿತು. ಪ್ರಾಮಿಸ್ ಬ್ರೋ. ಬನ್ನಿ, ನಿಮ್ಗಿಂತ ಏನಿದೆ ಬ್ರೋ? ಕಾರೇ ಬೇಕಾ ಬ್ರೋ? ಬೇಡ ಬ್ರೋ, ತಗೊಳ್ಳಿ ಬ್ರೋ. ಬೇಡ ಬ್ರೋ. ಎಷ್ಟು ಒಳ್ಳೆಯದಾಗಿದೆ. ಏನು ಬ್ರೋ ಹೋಟ್ಲ ಅದು? 5 ಪಾಯಿಂಟ್ ಇಲ್ಲ, ಮನೆ ಬ್ರೋ, ಮನೆ ಅಪಾರ್ಟ್ಮೆಂಟ್ ಆಮಾಗಿದೆಯಪ್ಪ. ಟ್ರಾಫಿಕ್ ಇಲ್ಲ ಬ್ರೋ ಮಂಗಳೂರಲ್ಲಿ. ಕಮ್ಮಿ. ದೇವಸ್ಥಾನ ಕೊರಗಜ ಟೆಂಪಲ್ಲು, ಪವರ್ಫುಲ್ ಟೆಂಪಲ್ಲು. ಇದು ಪೂಜೆ ಸಾಮಾನು ನೋಡಿ ಗೈಸ್ ಹೆಂಗಿದೆ. ಚಕ್ಲಿ, ಎಣ್ಣೆ, ಎಲೆ ಅಷ್ಟೇ. ಇದು ಅದರದ್ದು, ಅದಕ್ಕೆ ಚಕ್ಲಿ ಅಂದರೆ ಇಷ್ಟ, ಅದಕ್ಕೆ ಚಕ್ಲಿ ತೊಗೊಂಡೋಗ್ಬೇಕು. ಇದು ಎಂಟ್ರೆನ್ಸು. ಗೈಸ್ ಈಗ ಜಸ್ಟ್ ಪೂಜೆ ಮುಗಿಸ್ಕೊಂಡು ಆಚೆ ಬಂದ್ವಿ. ಒಳಗೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಅದಕ್ಕೆ ತೋರ್ಸೋಕ್ಕಾಗಿಲ್ಲ ದೇವಸ್ಥಾನನ. ಇಲ್ಲಿನ ಪವಾಡ ಏನು ಅಂತಂದರೆ, ನೈಟ್ ಆದರೆ ಇವರು ಪೂಜೆ ಮಾಡ್ತಾರೆ. ಸೊ ಪೂಜೆ ಮಾಡಬೇಕಾದ್ರೆ ಅವರು ಲೈಟ್ ಹಾಕಲ್ಲ ಮತ್ತು ದೀಪನೂ ಹಚ್ಚಲ್ಲ ಅಂತೆ. ಸೊ ಬರೀ ಮೂನ್ ಲೈಟಲ್ಲಿ ಅವರು ಪೂಜೆ ಮಾಡೋದು, ಕತ್ಲಲ್ಲಿ.
ಸೊ ಅದು ಒಂಥರ ಪವರ್ ಇರುತ್ತೆ ಅಲ್ಲಿ. ಸೊ ಈಗ ಬೆಂಗ್ಳೂರಿಗೆ ಹೊರಡ್ತಿದ್ದೀವಿ. ಸೊ ನಿಮಗೆ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಬಿ ವಾಚಿಂಗ್, ಬಾಯ್.